ನಮಸ್ಕಾರ ಸ್ನೇಹಿತರೆ, ಎ5 ನ್ಯೂಸ್ಗೆ ಸ್ವಾಗತ. ಇವತ್ತು ಐತಿಹಾಸಿಕ ಮಾಸ್ತಿಯ ಕರಗಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮಾಸ್ತಿಯಲ್ಲಿ ಇದೇ ಬುಧವಾರ ಅಂದ್ರೆ 22ನೇ ತಾರೀಕು ಹೂವಿನ ಕರಗ ಇದೆ. ಆ ಒಂದು ಕರಗದ ವಿಶೇಷತೆ ಏನು, ಹಿನ್ನೆಲೆ ಏನು, ಸಿದ್ಧತೆಗಳು ಹೇಗ್ ನಡೀತಾ ಇದೆ, ಇದರ ಬಗ್ಗೆ ಮಾತನಾಡಲಿಕ್ಕೆ ಎಂಸಿ ನಾರಾಯಣಸ್ವಾಮಿ ನಾನಾ ಅವರು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಹಿರಿಯ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಮೊದಲಿಗೆ ಮಾಸ್ತಿಯ ಕರಗದ ಇತಿಹಾಸದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಕರಗ ಹೇಗ್ ಹುಟ್ಟಿತು, ಅದರ ಹಿನ್ನೆಲೆ, ಅದರ ಇತಿಹಾಸ, ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಳ್ಳೆ ಒಂದು ಪ್ರಶ್ನೆ ಮಾಡಿದ್ರಿ. ನಿಜವಾಗ್ಲೂ ಕರಗದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೆ. ನಾವು ಹಿಂದೆ ಸ್ವಲ್ಪ ಹೋಗಿ ಮಾತಾಡೋದಾದ್ರೆ, ಪಾಂಡವರು ಕುರುಕ್ಷೇತ್ರ ಮುಗಿದ ಮೇಲೆ ಸ್ವರ್ಗಸ್ಥರಾಗಬೇಕಾದ್ರೆ ಅವರು ಪ್ರಯಾಣದಲ್ಲಿ ಈ ಮೂರ್ಛೆ ಬಿದ್ದು ದ್ರೌಪದಿ ಇವ್ರ ಮುಂದೆ ಹೊರಟೋಗಿರ್ತಾರೆ. ಎಲ್ಲರೂ ಏನು ಧರ್ಮರಾಯ, ಅರ್ಜುನ, ಭೀಮ ಇವರೆಲ್ಲ ಮುಂದೆ ಹೋಗ್ಬೇಕಾದ್ರೆ ಇವರು ಮೂರ್ಛೆ ಬಿದ್ದು ಕೆಳಗೆ ಬಿದ್ದೋಗ್ತಾರೆ. ಆ ಒಂದು ನಡೆಯೋ ದಾರಿಯಲ್ಲಿ ಎದ್ದು ನೋಡ್ಬೇಕಾದ್ರೆ ತಿಮಿರಾಸುರ ಅನ್ನೋ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ, ಎದುರಿಗೆ ನಿಂತಿರ್ತಾನೆ. ಯಾಕಂದ್ರೆ ಏನೋ ಅವನು ಒಂದು ಕೆಟ್ಟ ಭಾವನೆಯಿಂದ ನಿಂತಿರ್ತಾನೆ. ಆವಾಗ ಸಡನ್ ಆಗಿ ಎದ್ದು ಆ ತಾಯಿ ನೋಡಿದಾಗ ಇವನ ಮೇಲೆ, ಯಮ್ಮನ ಮೇಲೆ ಆತ ಒಂದು ಇದು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ, ಆವಾಗ ಆ ದೇವಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರ ಆಶೀರ್ವಾದದಿಂದ ಇದು ಏನು ಪಾರ್ವತಿ ಇವತ್ತು ಆದಿಶಕ್ತಿ ಅವತಾರಗಳಾಗಿ ಈ ಅಮ್ಮನ ಮೇಲೆ ಕಳಶವಾಗಿ ಕುತ್ಕೊಂತಾಳೆ. ಅದನ್ನೇ ನಾವು ಕುಂಭ ಅಂತೀವಿ. ಕಳಶವಾಗಿ ಕುತ್ಕೊಂಡು ತಲೆ ಮೇಲೆಯಿಂದ ಯಜಮಾನರನ್ನ, ನೆತ್ತಿಯಿಂದ ಗೌಡ್ರನ್ನ, ಕಿವಿಗಳಿಂದ ಗೌಡ್ರನ್ನ, ಈಗ ಬಾಯಿಂದ ಗಣಾಚಾರಿಗಳನ್ನ, ಭುಜದಿಂದ ವೀರಕುಮಾರನ್ನ ಸೃಷ್ಟಿ ಮಾಡಿ ಅವ್ರ ಮೇಲೆ ಯುದ್ಧ ಮಾಡಕ್ಕೆ ಬಿಡ್ತಾರೆ. ಅವಾಗ ಅವರೆಲ್ಲ ಯುದ್ಧ ಮಾಡಿ ಇವನ್ನ ಸಂಹರಿಸ್ತಾರೆ, ತಿಮಿರಾಸುರ ಅನ್ನೋ ರಾಕ್ಷಸನ್ನ. ಅವಾಗ ಇನ್ನು ಮುಗಿತಲ್ಲ, ಇನ್ನು ಮತ್ತೆ ಮುಂದಕ್ಕೆ ಹೋಗುವಾಗ ಆ ವೀರಕುಮಾರರು ಮಕ್ಕಳೆಲ್ಲಾನು ತಾಯಿ ನಮ್ಮನ್ನ ಸೃಷ್ಟಿ ಮಾಡಿ ವಾಪಸ್ ಹೋಗ್ತದಾಳಂತ ಅಳದು ತೋಡ್ಕೊಂತಾರೆ. ಆಗ ಆ ಕತ್ತಿಯಿಂದ ಹೊಡ್ಕೋತಾರೆ. ಅದನ್ನೀಗ ಅಲ್ಗ ಸೇವೆ ಅಂತಾರೆ. ಈಗ ಹೊಡ್ಕೊಂಡಾಗ ಅವಾಗ ಶ್ರೀಕೃಷ್ಣ ಅವ್ರಿಗೆ ಒಂದು ಉಪಾಯ ಕೊಡ್ತಾನೆ, ನೀವು ತಾಯಿನ ಬೇಡ್ಕೊಳ್ಳಿ ಅಂತ. ಆಗ ಆ ತಾಯಿ ಹೇಳ್ತಾಳೆ, ವರ್ಷದಲ್ಲಿ 3 ದಿವಸ ಬಂದು ನಿಮ್ಮ ಜೊತೆ ಇರ್ತೀನಿ, ನಾನು 3 ದಿವಸ ಬಂದು ಇರ್ತೀನಿ. ಅದು ಹಸಿ ಕರಗ, ಕಲ್ಯಾಣೋತ್ಸವ ಕರಗ ಆಗೋದು. ಈ 3 ದಿವಸದಲ್ಲಿ ನಾನು ಬಂದು ನಿಮ್ ಜೊತೆಲಿದ್ದು ನಿಮ್ಮ ಒಂದು ಆಸೆನ ಈಡೇರಿಸ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ. ಅದೇ ನಮ್ಗೆ ಈ ಇತಿಹಾಸ ಈ ಕರಗ. ಆಗ ಅಲ್ಲಿ ಸಂಹರಿಸಿದಂತ ತಿಮಿರಾಸುರ ಅಂತ ಇರ್ತಾನಲ್ಲ, ಆತನಿಗೆ ಶಾಪ ವಿಮುಕ್ತಿ ಆಗುತ್ತೆ. ರಾಕ್ಷಸನಿಂದ ಮಾನವನ ರೂಪಕ್ಕೆ ಶಾಪ ವಿಮುಕ್ತಿ ಆದಾಗ ಆತನಿಗೂ ಒಂದು ವರ ಆತನು ಕೇಳ್ಕೊಂತಾನೆ, ನನ್ನನ್ನು ಅನಾಥ ಮಾಡ್ಬೇಡ ತಾಯಿ, ನನಗೂ ಏನಾದ್ರೂ ಒಂದು ವರ ಕೊಟ್ಟು ಸೇವೆ ಮಾಡೋ ಅವಕಾಶ ಮಾಡ್ಕೊಡು ಅಂದಾಗ, ನಿನಗೆ ನಾನು ಅಣ್ಣನ ಸ್ಥಾನ ಕೊಟ್ಟು ಅಂತ ಈಗ ಏನು ಪೋತಗರಾಜ ಗಾವ ನಡೆಯುತ್ತೆ ಅದನ್ನ ಆತನಿಗೆ ಬಲಿ ಕೊಟ್ಟು ಆತನ ತಾಯಿ ಬಂದಾಗ ಭೂಮಿ ಮೇಲೆ ಆತನಿಗೆ, ಆ ತಾಯಿಗೆ ಸೆಕ್ಯೂರಿಟಿ ಆಗಿ ಆತನ ಒಂದು ಕಾವಲುಗಾರನಾಗಿರ್ತಾನೆ. ಅದಕ್ಕೆ ಆತನಿಗೂ ಒಂದು ಬಲಿ ಕೊಟ್ಟು ಆ ಒಂದು ಕಾರ್ಯಕ್ರಮನ ಮುಗಿಸಿ ಅಲ್ಲಿಂದ ಕರಗ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಈ ಜನಾಂಗದಿಂದ ಆವತ್ತಿನಿಂದ ಇದು ಒಂದು ಐತಿಹಾಸಿಕ ಪುರಾಣವಾಗಿ ಉಳ್ಕೊಂಡು, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಇಷ್ಟು ವಿಷಯವಾಗಿ ಇಲ್ಲಿ ಏನ್ ನಡೀತು ಅಂತ. ಇದು ಆದಿಶಕ್ತಿ ಅವತಾರ. ಈ ಕರಗ ಅಂದ್ರೆ ಅರ್ಥ ಇದೆ, ಕೈಯಲ್ಲಿ ಮುಟ್ಟದೆ ತಲೆ ಮೇಲೆ ಅಂದ್ರೆ ರುಂಡದ ಮೇಲೆ ಗತಿಸುವುದು ಅಂದ್ರೆ ತಿರುಗುವುದು. ಕೈಯಲ್ಲಿ ಮುಟ್ಟದೆ ರುಂಡದ ಮೇಲೆ ಗತಿಸುವುದು ಅಂತ ಕರಗ ಅಂತ ಒಂದು ಅರ್ಥ. ಅದು ಆ 3 ಅಕ್ಷರಗಳಿಗೆ ತುಂಬಾ ಅರ್ಥ ಇದೆ. ಆ ಅರ್ಥಪೂರ್ಣವಾಗಿ ಮಾಡೋದೇ ಈ ಕರಗ ಉತ್ಸವ. ಈಗ ಮೊದಲಿಗೆ ನಮ್ಮ ಈ ಕಥೆ ನಡೆದಂತ ಜಾಗ ಕೂಡ ಒಂದಿದೆ, ನಮ್ಮ ಬೆನ್ನೇರುಘಟ್ಟ ಅಂತ ಹೇಳ್ತಾರೆ. ಇದು ನಡೆದಿದ್ದು. ಅದಕ್ಕೆ ಮೊದಲ ಹೆಸರು ಒನ್ನಿಯಾರ್ ಬೆಟ್ಟ ಅಂತ. ಒನ್ನಿಯಾರ್ ಬೆಟ್ಟ ಅಂತ ಅಂದ್ರೆ ಈ ಜನಾಂಗದು. ಕಾಲಕ್ರಮೇಣ ಅದು ಬೆನ್ನೇರುಘಟ್ಟ ಆಯ್ತು ಅಂತ. ಆಗ ಸಾವಿರಾರು ವರ್ಷಗಳಿಂದ ಸೃಷ್ಟಿಯಾಗಿದ್ದೆ ಬೆಂಗಳೂರಲ್ಲಿರೋ ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ಶುರುವಾಗುತ್ತೆ. ಎಲ್ಲಾ ಕಡೆನೂ ಆ ಜನಾಂಗದವರು ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿ ಎಲ್ಲಾ ಕಡೆನೂ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಚೈತ್ರ ಹುಣ್ಣಿಮೆ ದಿವಸ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲಾ ಕಡೆನೂ ಕರಗಗಳು ಭಕ್ತಿಪೂರ್ವಕವಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಇದು ಕರಗದ ಹಿನ್ನೆಲೆ. ಓಕೆ ಸರ್, ಇದು ಪ್ರಮುಖವಾಗಿ ಎಲ್ರಿಗೂ ತಿಳಿಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತೀನಿ. ಯಾಕಂತಂದ್ರೆ ಕರಗ ಅಂದಿದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಒಂದು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಒಂದು ಜಾತಿಗೆ ಸೀಮಿತ, ಅಥವಾ ಒಂದು ಧರ್ಮಕ್ಕೆ ಸೀಮಿತ ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಕರಗ ಪ್ರತಿ ಬಾರಿ ನಡೆದಾಗ್ಲೂ ಕೂಡ ಒಂದು ಮಸೀದಿಗೆ ಹೋಗೋದಿರಬಹುದು, ದರ್ಗಾಗೆ ಹೋಗೋದಿರಬಹುದು. ಇದಕ್ಕೆ ಕಾರಣ ಏನು? ಯಾಕೆ ಕರಗ ಮಸೀದಿ ಮತ್ತೆ ದರ್ಗಾಕ್ಕೆ ಹೋಗುತ್ತೆ? ಇದು ಖಂಡಿತವಾಗಿಯೂ ನಮ್ಮ ಜನತೆಗೆ ತಿಳಿಸ್ಕೊಡ್ಬೇಕಾದಂತ ವಿಚಾರ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ತುಂಬಾ ಜನಕ್ಕೆ ಈ ವಿಚಾರವಾಗಿ ಗೊತ್ತಿಲ್ಲ ಅನ್ಸುತ್ತೆ.
ಇದು ನಾವು ಇತಿಹಾಸನ ತಿರುವು ನೋಡೋದಾದ್ರೆ ಈ ಮೈಸೂರು ರಾಜ್ಯನ ಟಿಪ್ಪು ಸುಲ್ತಾನು ಪಾಲನೆ ಮಾಡ್ತಾ ಇರ್ತಾರೆ. ಅವರು ಒಮ್ಮೆ ತಂಜಾವೂರಿಗೆ ತಮಿಳುನಾಡಿಗೆ ಯುದ್ಧಕ್ಕೆ ಅಂತ ಹೋದಾಗ ಅಲ್ಲಿ ಈ ಜನಾಂಗದವರು ತುಂಬಾ ವೀರಾವೇಶದಿಂದ ಅಲ್ಲಿ ಹೋರಾಡಿ ಈ ಟಿಪ್ಪು ಸುಲ್ತಾನ್ ಅವ್ರಿಗೆ ತುಂಬಾ ಇಷ್ಟ ಆಗ್ತಾರೆ. ಅವರು ಹೋರಾಟ ನೋಡ್ಬಿಟ್ಟು ಆ ಯುದ್ಧದಲ್ಲಿ. ಹಂಗಾಗಿ ಆ ಜನಾಂಗನ 15ನೇ ಶತಮಾನದಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಕರೆಸ್ತಾರೆ. ಇಲ್ಲಿ ನೀವು ನೆಲೆ ಊರಿ ನಿಮಗೆ ನಾವಿರ್ತೀವಿ ಅಂತ. ಆವತ್ತಿನಿಂದ ಈ ಜನಾಂಗ ಇಲ್ಲಿ 15ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಕೃತಜ್ಞತೆಗೆ ಸಲುವಾಗಿ ಒಬ್ಬ ಟಿಪ್ಪು ಸುಲ್ತಾನ್ ಒಬ್ಬ ಮುಸಲ್ಮಾನ್ ಬಾಂಧವನಾಗಿರೋದ್ರಿಂದ ಇವತ್ತಿಗೂ ಕೂಡ ಕರಗ ಮಸೀದಿಗೆ ಮತ್ತು ದರ್ಗಾಗಳಿಗೆ ಭೇಟಿ ಕೊಡುವಂತ ಒಂದು ಕೃತಜ್ಞತೆ. ಅದು ಒಂದು ಎಷ್ಟು ಅಂದ್ರೆ ಅದು ಕೊಡುವಂತ ಒಂದು ಬೆಲೆ. ಹಾಗಾಗಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಯಾಕಂದ್ರೆ ನನ್ಗೂ ಸುಮಾರು ಜನ ಪ್ರಶ್ನೆ ಮಾಡಿದ್ದಾರೆ. ಈ ಮುಖಾಂತರ ಎಲ್ರಿಗೂ ನಾನು ಹೇಳೋದಿದೆ, ಒಂದು ಭಾವೈಕ್ಯತೆ, ಒಂದು ಒಳ್ಳೆ ಒಂದು ಸಂದೇಶ ಇದು. ಯಾಕೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕಂದ್ರೆ ನಾವು ಕೊಡೋ ಒಂದು ಮುಸ್ಲಿಂ ಬಾಂಧವರಿಗೆ ಒಂದು ಗೌರವ. ಆ ರಾಜ ನಮಗೆ ಕೊಟ್ಟಂತ ಒಂದು ಸಪೋರ್ಟ್ಗೆ ನಾವು ಕೊಡುವಂತ ಗೌರವದಿಂದ ಇವತ್ತು ನಾವು ಮಸೀದಿಗಳಿಗೆ ದರ್ಗಾಗಳಿಗೆ ಭೇಟಿ ಕೊಡುವಂತದ್ದು ನಡೀತಾ ಇದೆ. ಮಾಲೂರಿನ MLA ಆಗಿರ್ತಕ್ಕಂಥ ನಂಜೇಗೌಡರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ, ಏನೆಲ್ಲ ಯಾವೆಲ್ಲ ರೀತಿಯ ಸಹಾಯ ಹಸ್ತವನ್ನ ಅವರು ಚಾಚಿಸಿದ್ದಾರೆ? ಯಾಕಂತಂದ್ರೆ ಒಂದು ಕರಗ ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕಾಗುವಂತದ್ದಲ್ಲ. ಅದಕ್ಕೆ ಸಾಕಷ್ಟು ಸಿದ್ಧತೆಗಳು ಬೇಕು, ಒಂದಷ್ಟು ಜನನಾಯಕರ ಸಹಾಯ ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಶಾಸಕರ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಇದೆ. ಆದ್ರೂ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ನಮ್ಮ ಮಾಲೂರು ತಾಲೂಕಿನಲ್ಲಿ ವಿಶೇಷವಾಗಿ ನಮಗೆ ಮಾಸ್ತಿಯಲ್ಲಿ ತುಂಬಾನೇ ನಮಗೆ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ರಸ್ತೆಗಳಾಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಮತ್ತೆ ಎಲ್ಲಾ ರೀತಿ ಈಗ ಕೆರೆ ಒಂದು ಕಲ್ಯಾಣಿನ ಒಂದು ಇದು ಮಾಡ್ತಾ ಇರೋದಾಗ್ಬೋದು, ಎಲ್ಲಾನು ಅವರು ಒಂದು ಎಷ್ಟು ಒಂದು ಅಪಾರ ಪ್ರೀತಿ ಮಾಸ್ತಿ ಹಾಗೂ ಈ ಕರಗದ ವಿಚಾರಕ್ಕೆ ಬಂದ್ರೆ ಅಂದ್ರೆ ಅವರ ಸ್ವಂತ ಊರಿನಲ್ಲಿ ಕೇವಲ ಈ ಜನಾಂಗದವ್ರಿಗೆ ಒಂದು 20 ಮನೆ ಇರ್ತದೆ. 20 ಮನೆಯವ್ರಿಗೆ ಇವರು ಪ್ರೋತ್ಸಾಹ ನೀಡಿ ಅಲ್ಲಿ ಮೊನ್ನೆ 3ನೇ ವರ್ಷದ ಕರಗ ನಡೆಸಿದ್ರು. ಅಂದ್ರೆ ಎಷ್ಟೊಂದು ಅವ್ರಿಗೆ ಅದ್ರ ಮೇಲೆ ಕಾಳಜಿ, ಪ್ರೀತಿ, ವಾತ್ಸಲ್ಯ ಎತ್ ಕಾಣ್ತದೆ ನಮ್ಗೆ. ಬೇರೆಯವರೆಲ್ಲ ಏನೇನೋ ಮಾತಾಡ್ಬೋದು, ಆದ್ರೆ ಅವ್ರಿಗಿರೋ ಕಾಳಜಿ ನಾವು ಹತ್ತಿರದಿಂದ ನೋಡಿದೀವಿ. ಸ್ವಂತ ಊರಲ್ಲಿ ಕೂಡ ಕರಗನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮೊನ್ನೆ ನಾವು ಒಂದು ಯಾವ್ದೋ ಒಂದು ವಿಚಾರವಾಗಿ ಮಾತಾಡ್ಬೇಕಾದ್ರೆ ಒಂದು ವಿಚಾರನ ಅವರು ಬಹಿರಂಗಪಡಿಸಿದ್ರು. ಮಾಲೂರು ತಾಲೂಕಿನಲ್ಲಿ ಎಲ್ಲೆಲ್ಲಿ ಕರಗಗಳು ನಡೆಯುತ್ತೆ ಅಲ್ಲೆಲ್ಲದಕ್ಕೂ 10 ಲಕ್ಷ ರೂಪಾಯಿ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಕಲ್ಯಾಣಿನ ಕಟ್ಟಿಸುವಂತ ಒಂದು ಯೋಜನೆ. ಯಾರು ಮಾಡ್ತಾರೆ ಈ ತರ ಹೇಳಿ? ನಾನು ಕಂಡಂಗೆ ಇಷ್ಟು ದಿನದಲ್ಲಿ 224 ಜನ MLAಗಳಿದ್ದಾರೆ ನಮ್ಮ ಸ್ಟೇಟ್ ಅಲ್ಲಿ. ಯಾವುದೇ ತಾಲೂಕಿನಲ್ಲಿ ಯಾವುದೇ ಊರಲ್ಲಿ ಮಾಡದೇ ಇರುವಂತ ಒಂದು ಸಾಧನೆ ನಮ್ಮ ನಂಜೇಗೌಡರಿಗೆ ಸೇರ್ಬೇಕು ಇದು ವಿಚಾರವಾಗಿ. ಇನ್ನ ಡೆವಲಪ್ಮೆಂಟ್ಸ್ ಬಂದ್ರೆ ಏನ್ ಬೇಕು ನಮ್ಗೆ ಅಂದ್ರೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನನ್ಗೆ ಜನ್ಮಭೂಮಿ ಇದು ಅಂದ್ರೆ ಕರ್ಮಭೂಮಿ ಮಾಸ್ತಿನೇ, ನನಗೆ ಮತ್ತೆ ಪುನರ್ಜನ್ಮ ಕೊಟ್ಟಿದ್ದು ಮಾಸ್ತಿ ಹೋಬಳಿ, ಮಾಸ್ತಿ ಟೌನ್ ಅಂತ. ಇದಕ್ಕೆ ನಾನು ಎಷ್ಟು ಮಾಡಿದ್ರು ಕಡಿಮೆನೆ, ಏನ್ ಮಾಡಿದ್ರು ಕಡಿಮೆನೆ ಅಂತ ಯಾವಾಗ್ಲೂ ಹೊಗಳ್ತಾ ಇರ್ತಾನೆ. ಹಾಗಾಗಿ ಎಲ್ಲಾ ಜನಾಂಗದ ಮುಖಂಡರುಗಳಿಗೂ, ಎಲ್ಲಾ ಜನಾಂಗದ ಇವ್ರಿಗೂ ಅವರು ಅಷ್ಟೇ ಸಪೋರ್ಟ್ ಕೊಟ್ಟು ಪ್ರತಿಯೊಂದು ಸರಿ ನಮ್ಗೆ ಈ ಸರಿನೂ ಈ ಜಾತ್ರೆಗೆ ಕರಗಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಎಲ್ಲಾ ರೀತಿನೂ ಅವ್ರು ನಮ್ಗೆ ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ತುಂಬಾ ಅಪಾರವಾದಂತಹ ಗೌರವ ಎಲ್ಲರ ಮೇಲೂ, ಅವ್ರಿಗೆ ಎಲ್ಲಾ ಸಮುದಾಯಗಳ ಮೇಲೂ. ಹಾಗಾಗಿ ವಿಶೇಷವಾಗಿ ಅವ್ರು ಎಲ್ಲಾ ರೀತಿಯಲ್ಲಿ ಒಂದು ಒಳ್ಳೆ ಇದರಲ್ಲಿ ಅವ್ರು ನಡೆಸ್ಕೊಂತಾರೆ ಅಂತ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು ತುಂಬಾ ಖುಷಿ ಕೊಡೋ ಸಂಗತಿ ಏನಂದ್ರೆ, ಈ ಜಾತ್ರೆ ಒಳಗಡೆ ನಮ್ಗೆ ದ್ವಿಪಥ ರಸ್ತೆ, ಆ ಒಂದು ಬೇಕಿ ಸರ್ಕಲ್, ಹಿಂಗ್ ಬೇಕಿಗೆ ಹೋಗುತ್ತೆ, ಅಲ್ಲಿ ಸರ್ಕಲ್ ಬರುತ್ತೆ, ಅಲ್ಲಿಂದ ಬಸ್ ನಿಲ್ದಾಣದವರೆಗೂ ಈ ಜೋಡಿ ರಸ್ತೆನ ಮಾಡಿರ್ತಕ್ಕಂಥ ತುಂಬಾ ಅರ್ಜೆಂಟ್ ಆಗಿ. ಅಂದ್ರೆ ಎಷ್ಟು ಖುಷಿ ಆಗ್ತದೆ ಆ ಶಾಸಕರ ಅವರ ಒಂದು ಇದು ನೋಡಿದ್ರೆ. ಅದಕ್ಕೆ ಹೇಳ್ತಾರೆ ಅವರು 86ರಿಂದ 2026ವರೆಗೂ ನಾಟ್ ಔಟ್ ಬ್ಯಾಟ್ಸ್ಮನ್ ಅಂತ. ಹಾಗಿರೋದಕ್ಕೇನೆ ಅವರು ನಾಟ್ ಔಟ್ ಬ್ಯಾಟ್ಸ್ಮನ್, ಇದುವರೆಗೂ ಸೋಲಿಲ್ಲದ ಸರದಾರರಾಗಿರೋದು. ಈ ಒಂದು ಈ ಚಾಣಕ್ಯ ನೀತಿಯ ಒಂದು ರಾಜಕಾರಣ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಯಾವ ಸಮಯಕ್ಕೆ ಯಾವ ರೀತಿಯಾದಂತ ಎಲ್ಲಿ ಏನ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಗೊತ್ತಿರುವಂತ ವ್ಯಕ್ತಿ ಏನಾದ್ರೂ ಇದ್ರೆ ಅದು ನಮ್ KY ನಂಜೇಗೌಡರು ಮಾತ್ರ, ನಮ್ಮ ಭಾಗದ MLA ಅಂತ ಹೇಳಿ ತುಂಬಾ ಹೆಮ್ಮೆ ಆಗುತ್ತೆ ನಮ್ಗೆ. ಸರ್, ಇನ್ನು ಮುಖ್ಯವಾಗಿ ಮಾಸ್ತಿ ನಮ್ಮ ಗಡಿಭಾಗದ ಒಂದು ತಾಲೂಕು ಆಗಿರೋದ್ರಿಂದ ಕರಗ ಇದೇ 22ನೇ ತಾರೀಕು ಹೂವಿನ ಕರಗ ನಡೆಯುತ್ತೆ. ಸೊ ಗಡಿ ಭಾಗದಲ್ಲಿರೋದ್ರಿಂದ ಸೆಕ್ಯೂರಿಟಿನೂ ಕೂಡ ಜಾಸ್ತಿ ಬೇಕಾಗುತ್ತೆ. ಯಾಕಂತಂದ್ರೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಬರ್ತಾರೆ, ಹೊಸೂರು ಕೂಡ ಹತ್ರ ಇದೆ. ಸೊ ಎಲ್ಲಾ ಕಡೆಯಿಂದನೂ ಬರೋದ್ರಿಂದ ಜನಗಳು ಸೆಕ್ಯೂರಿಟಿ ಹೇಗಿರುತ್ತೆ, ಮತ್ತೆ ನೀವು ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗಾಗಲೇ ಹಬ್ಬದ ವಾತಾವರಣ ಶುರುವಾಗಿದೆ. ಯಾಕೆಂದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಒಂದು 7 ಕಿಲೋಮೀಟರ್ ಅಂತರದಲ್ಲಿದೆ ನಮಗೆ ಗಡಿ ಭಾಗ.
ತಮಿಳುನಾಡಿಂದ ಈ ಕಡೆ ಸುತ್ತಮುತ್ತ ಮಾಸ್ತಿ ಹೋಬಳಿಗೆ ಒಂದು 96 ಹಳ್ಳಿ ಮೇಲೆ ಸೇರ್ಪಡೆ ಆಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗುವಂತ ಮಾಲೂರು, ನಮ್ಮ ತಾಲೂಕಲ್ಲಿ ಮಾಲೂರು ಬಿಟ್ರೆ ಎರಡನೇದು ಅತಿ ವಿಜೃಂಭಣೆಯಾಗಿ ನಡೆಯೋದು ನಮ್ಮ ಮಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಜನ ಸೇರ್ತಾರೆ, ಒಳ್ಳೆ ರಸಮಂಜರಿ ಕಾರ್ಯಕ್ರಮಗಳಿರ್ತದೆ, ಎಲ್ಲಾ ರೀತಿ ಇದಿರುತ್ತೆ. ನಮಗೆ ಇವಾಗ ಸೆಕ್ಯೂರಿಟಿ ಅಂತ ಕೇಳಿದ್ರಿ, ಪೊಲೀಸ್ ಸಿಬ್ಬಂದಿ ತುಂಬಾ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಮ್ಗೆ ಅವರಿಗಿಂತ ಹೆಚ್ಚಾಗಿ ನಮ್ಗೆ ಇಲ್ಲಿ ಯಾವುದೇ ರೀತಿ ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲರೂ ಅವರ ಹಬ್ಬ ಅಂತ ತಿಳ್ಕೊಂಡು ಇಲ್ಲಿ ಒಬ್ರಿಗೊಬ್ರು ಒಂದು ಭಾವೈಕ್ಯತೆಯ ಒಂದು ಇದು ತೋರಿಸಿ ಒಗ್ಗಟ್ಟಾಗಿ ಮಾಡುವಂತದ್ದು ಇಲ್ಲಿ ತುಂಬಾ ಗ್ರೇಟ್ ಇಲ್ಲಿ. ಯಾಕಂದ್ರೆ ನಮ್ಮ ಮಾಸ್ತಿನಲ್ಲಿ ಇದುವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ, ನಡೆಯೋಕ್ಕೂ ಬಿಡೋದಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಅಣ್ಣ ತಮ್ಮಂದ್ರ ತರ ಇರ್ತೀರಿ, ಹಿಂದೂಗಳಾಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಯಾವುದೇ ಜನ ಅಂತ ಆಗ್ತಾವ್ ಅಣ್ಣ ತಮ್ಮಂದ್ರ ತರ ಒಗ್ಗಟ್ಟಾಗಿ ಅವ್ರ ಮನೆ ಹಬ್ಬದ ತರ. ಯಾಕಂದ್ರೆ ನಾನು ಸುಮಾರು ಹೋದ ವರ್ಷ ಕೂಡ ಗಮನಿಸಿದ್ದೀನಿ, ಮುಸ್ಲಿಂ ಬಾಂಧವರು ಕೂಡ ಮಜ್ಜಿಗೆ ನೀರ್ ಪಾನಕ ಕೊಡೋದನ್ನು ಕೂಡ ನಾವು ಗಮನಿಸಿದ್ದೀವಿ ಹಬ್ಬಗಳಿಗೆ. ಯಾಕಂದ್ರೆ ಅದು ಒಳ್ಳೆ ಮನೋಭಾವನೆ ಇರೋದ್ರಿಂದಾನೆ, ಸುಮ್ನೆ ಆತರ ಈ ತರ ಮಾಡಕ್ ಯಾರು ಸಾಧ್ಯ ಇಲ್ಲ. ಆವತ್ತಿನಿಂದ ಈ ಗಡಿ ಭಾಗದಲ್ಲಿ ನಾವು ಈ ತರನೇ ಇದೀವಿ. ಅದ್ರ ಜೊತೆಗೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಅದೇ ರೀತಿ ನಮ್ಗೆ ಸ್ಪಂದನೆ ಕೊಟ್ಟು ಅಷ್ಟು ವಿಜೃಂಭಣೆಯಾಗಿ ಮಾಡಕ್ಕೆ ಅಷ್ಟು ನಡೀತಾ ಇದೆ. ಅದಕ್ಕೆ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಇದು 42ನೇ ವರ್ಷದ ಒಂದು ಕರಗ ಮಹೋತ್ಸವ. ಕರಗ ರಾತ್ರಿ ಒಂದು 12 ಗಂಟೆಗೆ ನಾರಾಯಣ ಸ್ವಾಮಿ ಅನ್ನೋರು ಕರಗದ ಪೂಜಾರಿ ಆಗಿರ್ತಾರೆ. ಪ್ರತಿ ಮನೆಗೂ ಭೇಟಿ ಕೊಟ್ಟು ಕರಗ ಒಂದು ನೃತ್ಯ ಮಾಡಿ ಅವರ ಒಂದು ಏನು ಆ ಮನೋಭಾವನೆ ಇರುತ್ತೆ ಅವರ ಮನಸ್ಸಲ್ಲಿ, ಅದನ್ನ ಒಂದು ಆಸೆಗಳನ್ನ ಈಡೇರಲಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ ಬಂದು ಸೇರೋದಕ್ಕೆ 11 ಗಂಟೆ ಆಗುತ್ತೆ. ವಿಶೇಷವಾಗಿ ಒಂದು ಸಂತಸದ ಸುದ್ದಿ ಏನಂತಂದ್ರೆ, ಈ ಜಾತಿಯವರು ಆ ಜಾತಿಯವರು, ಆ ಮುಖಂಡರು ಈ ಮುಖಂಡರು ಅನ್ನೋದೇ ಇಲ್ಲ. ಎಲ್ಲ ಒಂದೇ. ಪ್ರತಿ ಸಮುದಾಯದವರು ಕೂಡ ಮನೆ ಮುಂದೆ ರಂಗೋಲಿ ಹಾಕಿ ಹೂವು ಹಾಕಿ ಒಂದು ಆಹ್ವಾನ ಕೊಡೋದಿದೆ ನೋಡೋದು ತುಂಬಾ ಖುಷಿ ಆಗ್ತದೆ ನಮ್ಗೆ. ಯಾಕಂದ್ರೆ ಆ ಭಾವನೆ ಇರಬೇಕು ನಮಗೆ. ಅದಿದ್ದಾಗ್ಲೇನೆ ನಮ್ಗೆ ಅದ್ರ ಒಂದು ಇದ್ರ ವ್ಯಾಲ್ಯೂ ಗೊತ್ತಾಗೋದು, ನಾಣ್ಯತೆ ಗೊತ್ತಾಗೋದು ನಮ್ಗೆ. ಅದೊಂದು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಬಹಳ ಅದ್ಭುತವಾಗಿ ಕರಗದ ಇತಿಹಾಸ ಇರಬಹುದು, ಕರಗಕ್ಕೆ ನಡೀತಿರ್ತಕ್ಕಂಥ ಸಿದ್ಧತೆಗಳಿರಬಹುದು, ಅದಕ್ಕೆ MLA ಅವರ ಸಹಕಾರ ಹೇಗಿದೆ, ಮತ್ತೆ ಪೊಲೀಸ್ನವರು ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಮುಖ್ಯವಾಗಿ ಕರಗ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಕ ಅಂದ್ರೆ ಕೈಯಲ್ಲಿ ಮುಟ್ಟದೆ, ರ ಅಂದ್ರೆ ರುಂಡದ ಮೇಲೆ, ಗ ಅಂದ್ರೆ ಗತಿಸೋದು, ಅಂದ್ರೆ ಕೈಯಲ್ಲಿ ಮುಟ್ಟದೆ ರುಂಡದ ಮೇಲೆ ಇಟ್ಕೊಂಡು ತಿರುಗೋದು ಅನ್ನೋದು ಈ ಒಂದು ಕರಗದ ಹಿನ್ನೆಲೆ ಅಥವಾ ಅರ್ಥ ಅನ್ನೋದನ್ನ ತಿಳಿಸ್ಕೊಟ್ರು. ಅದ್ರ ಜೊತೆಗೆ ಹಿಂದೂ ಮತ್ತೆ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿ ಟಿಪ್ಪು ಸುಲ್ತಾನ್ ನೀಡಿದಂತಹ ಒಂದು ಸಹಕಾರಕ್ಕೆ ಬೆಂಬಲ ಎಂಬಂತೆ ಈಗ ಪ್ರತಿ ವರ್ಷನೂ ಕೂಡ ಕರಗ ಮಸೀದಿ ಇರಬಹುದು, ದರ್ಗಾಕ್ಕೆ ಹೋಗಿ ಒಂದು ಕೃತಜ್ಞತೆಯನ್ನ ಸಲ್ಲಿಸತಕ್ಕಂತ ವಿಚಾರದ ಕುರಿತು ನಾರಾಯಣ ಸ್ವಾಮಿ ಅವರು ಅಂದ್ರೆ ನಾನಾ ಅವರು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಇನ್ನು ನಮ್ಮ ಭಾಗದ MLA ಆಗಿರ್ತಕ್ಕಂಥ ನಂಜೇಗೌಡರು ಕೂಡ ತುಂಬಾ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ತುಂಬಾ ಸಹಕಾರವನ್ನ ಕೊಡ್ತಾರೆ. ನಮ್ಮ ಜನಾಂಗದವರಿಗೆ ಬೇಕಾದಂತಹ ಎಲ್ಲಾ ರೀತಿಯ ಸಹಕಾರವನ್ನ ಕೊಡ್ತಾರೆ. ಜೊತೆಗೆ ಯಾವ್ಯಾವ ಭಾಗದಲ್ಲಿ ಕರಗ ನಡೆಯುತ್ತೋ ಅಲ್ಲಿ ಕಲ್ಯಾಣಿಗಳ ಒಂದು ಪುನರುಜ್ಜೀವನ ಇರಬಹುದು, ಅಥವಾ ಕಲ್ಯಾಣಿಗಳನ್ನ ಸ್ವಚ್ಛತೆಗೊಳಿಸೋದಿರಬಹುದು, ಅಥವಾ ಕಲ್ಯಾಣಿಗಳಿಗೆ ಒಂದು ಹೊಸ ರೂಪ ಕೊಡ್ಲಿಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೂಡ ನೀಡ್ತಿದ್ದಾರಂತೆ. ಇದು ಯಾವ MLA ಕೂಡ ಮಾಡ್ತಾ ಇಲ್ಲ. ಅಂತ ಕೆಲಸವನ್ನ ನಮ್ಮ ಭಾಗದ MLA ಮಾಡ್ತಿರೋದು ತುಂಬಾ ಅದ್ಭುತವಾದ ಕೆಲಸ ಅನ್ನುವಂತಹ ರೀತಿಯಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಭಾಗದ ಹಿಂದೂ ಮುಸ್ಲಿಮರು ಇರಬಹುದು, ಪೊಲೀಸರು ಇರಬಹುದು, ಕಂಪ್ಲೀಟ್ ಆಗಿ ಕರಗನ ಹೊರತಕ್ಕಂಥ ಜನಾಂಗದವರು ಇರಬಹುದು, ಎಲ್ಲರ ಸಹಕಾರ, ಸಲಹೆ, ಸೂಚನೆ ಎಲ್ಲವೂ ಕೂಡ ಅದ್ಭುತವಾಗಿದೆ. ಹೀಗಾಗ್ಲೇ ಮಾಸ್ತಿಯಲ್ಲಿ ಹಬ್ಬದ ವಾತಾವರಣ ಕೂಡ ವಿಜೃಂಭಿಸ್ತಿದೆ. ಈಗ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೀವಿ. ನಾಳೆ ಹಸಿ ಕರಗ ನಡೆಯುತ್ತೆ, ನಾಳೆದ್ದು ದೀಪೋತ್ಸವ ನಡೆಯುತ್ತೆ. ಇನ್ನು ಬುಧವಾರ 22ನೇ ತಾರೀಕು ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಆಗಿದೆ ಅನ್ನತಕ್ಕಂಥ ಮಾಹಿತಿಯನ್ನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ MC ನಾರಾಯಣ ಸ್ವಾಮಿ ಅಲಿಯಾಸ್ ನಾನಾ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.